ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಕಾರಣ ಏನು ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತು. ಹೌದು, ನನ್ನ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಲು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದೆ. ಅದಕ್ಕೆ ತುಂಬ ಧನ್ಯವಾದಗಳು. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದಾರ ಸಖತ್ ಖುಷಿ ಆಗ್ತಿದೆ. ನನಗಂತೂ ಹೇಳೋಕ್ಕಾಗ್ತಿಲ್ಲ. 2-3 ದಿವಸದಿಂದ ಈ ಒಂದು ಇದನ್ನ ಹೇಳ್ಬೇಕು ಅಂದ್ಕೊಂಡಿದ್ದೆ, ನನ್ನ ಕೈಲಿ ಆಗಿಲ್ಲ. ಸೊ ಸಾರಿ. ಇವಾಗ ನಾನು ನಿಮಗೆ ಆ ಒಂದು ಇದನ್ನ ಹೇಳ್ತಾ ಇದ್ದೀನಿ, ಮೆಸೇಜನ್ನ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದಾರೆ ತುಂಬ ಧನ್ಯವಾದಗಳು. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ನೀವು ಸಪೋರ್ಟ್ ಮಾಡಿದರೆ ನನಗೆ ಒಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ. ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನಂಗೆ ಹಾಕೋಕ್ಕೆ ತುಂಬ ಎನರ್ಜಿ ಸಿಗುತ್ತೆ. ನಮಗೇನು ಬೇಡ, ಜಸ್ಟ್ ನಿಮ್ಮ ಸಪೋರ್ಟ್ ಇರಲಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಸೊ ಇವಾಗ ಆ್ಯಕ್ಚುಲಿ ನೀವು ನಮ್ಮ ಒಂದು ಟೈಟಲ್ ಮತ್ತು ತಮ್ಮನ್ನ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಯಾವೊಂದು ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದುವೇ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್. ಅಂದರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳಿತ್ತು, ಅಂದರೆ ಆಗಸ್ಟ್ ಮಂತಲ್ಲೇ ಹೇಳಿತ್ತು, ನಿಮಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಇರೋದಿಲ್ಲೋ ಅವರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದೇ ಇಲ್ಲ ಅಂತ ಹೇಳಿ. ಹೌದು, ಆ ಒಂದು ಮಾತು ಸತ್ಯ. ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇಲ್ಲಿವರೆಗೂ ಯಾವುದೇ ರೀತಿಯಂಥ ಅಪ್ಡೇಟ್ ಇರಲಿಲ್ಲ. ಸರ್ಕಾರ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯದು ಯಾವುದೇ ರೀತಿಯ ಅಪ್ಡೇಟ್ ಇರಲಿಲ್ಲ. ಹಾಗಾಗಿ ಈಗ ಹೊಸ ಅಪ್ಡೇಟ್ ಬಂದಿದೆ. ನಿಮ್ಗೇನು ಅನಿಸ್ತಿರ್ಬೋದಲ್ವಾ, ಯಾರಿಗೆಲ್ಲ ಈ 1ನೇ ಕಂತಿನ ಹಣ, 2ನೇ ಕಂತಿನ ಹಣ, 3ನೇ ಕಂತಿನ ಹಣ ಒಟ್ಟಿನಲ್ಲಿ ಏನು ಪೆಂಡಿಂಗ್ ಇದೆ, ಅವ್ರಿಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇರೋದಕ್ಕೆ ಪಿಂಕ್ ಕಾರ್ಡ್ ಏನೋ ಕಾರಣ ಅಂತ ಹೇಳಿ ನಿಮಗೆ ಅನುಮಾನ ಸ್ಟಾರ್ಟ್ ಆಗಿರ್ಬೋದು. ಹೌದಲ್ವಾ? ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಅನುಮಾನ ತಪ್ಪು. ಏನಂದರೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೂ ಮತ್ತು ಪಿಂಕ್ ಕಾರ್ಡ್ ತೊಗೊಳೋದಕ್ಕೂ ಯಾವುದೇ ರೀತಿಯ ಪ್ರೆಸೆಂಟ್ ಸಂಬಂಧ ಇಲ್ಲ. ಅಂದರೆ ಈಗೇನು ಅಪ್ ಟು 3ನೇ ಕಂತುವರೆಗೂ 4ನೇ ಕಂತುವರೆಗೂ ಇದೆ, ಅದಕ್ಕೆ ಸಂಬಂಧ ಪಡೋದೇ ಇಲ್ಲ. ಇನ್ ಫ್ಯೂಚರ್ ಅಂದರೆ ಜಾನ್ವರಿಯಿಂದ ಅಥವಾ ಫೆಬ್ರವರಿಯಿಂದ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆ ಉಂಟಾಗುತ್ತೆ. ಯಾರಿಗೆಲ್ಲ ಪಿಂಕ್ ಕಾರ್ಡ್ ಇರಲ್ವೋ ಅವರಿಗೆ 100% ಸಮಸ್ಯೆ ಉಂಟಾಗುತ್ತೆ. ಇವಾಗ ಬಂದಿರೋ ಒಂದು ಅಪ್ಡೇಟ್ ಏನಂದರೆ, ನೀವು ಯಾರೆಲ್ಲ ಪಿಂಕ್ ಕಾರ್ಡ್ನ ತೊಗೊಂಡಿಲ್ವೋ ಅವರು ತೊಗೊಳ್ಬೇಕು. ಅಂದರೆ ಇವಾಗ ನಿಮ್ಗೆ ಅನಿಸ್ತಿದೆ, ಪಿಂಕ್ ಕಾರ್ಡ್ಗೆ ಎಲ್ಲಿ ಅಪ್ಲಿಕೇಶನ್ ಹಾಕೋದು, ಮತ್ತು ಪಿಂಕ್ ಕಾರ್ಡ್ನ ಹೇಗೆ ತೊಗೊಳ್ಳೋದು, ಮತ್ತು ಪಿಂಕ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂಥೇಳಿ ನಿಮಗೆಲ್ಲ ಡೌಟ್ ಶುರು ಆಗಿದೆ ಅಲ್ವಾ? ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೂ, ಅಂದರೆ ನಿಮ್ಮೆಲ್ಲ ಡೌಟ್ಸ್ಗೂ ನಾನು ಇದೇ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಈಗ ಒಂದು ಪಿಂಕ್ ಕಾರ್ಡ್ ಯೂಸಸ್ ಏನು ಅಂತ ಹೇಳಿ ಇವಾಗಲೇ ಇನ್ನೂ ಕ್ಲಿಯರ್ ಮಾಡಿಲ್ಲ. ಅಂದರೆ ಸರ್ಕಾರ ಹೇಳ್ತಿರೋದು ಏನು ಅಂದರೆ, ಇನ್ಮೇಲೆ ಯಾರಿಗೆಲ್ಲ ಪಿಂಕ್ ಕಾರ್ಡ್ ಇರೋದಿಲ್ವೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಿಲ್ಲ. ಅಂದರೆ ಯಾರ ಹತ್ರ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಬೇಕೋ ಅವ್ರದ್ದು ಪಿಂಕ್ ಕಾರ್ಡ್ ಇರಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಿದ್ದರೆ ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಇರಲೇಬೇಕು. ಇಲ್ಲಾಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ. ಸರಿ, ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ತೊಗೊಳ್ಬೇಕು, ಪಿಂಕ್ ಕಾರ್ಡ್ನ ಅಪ್ಲಿಕೇಶನ್ ಹಾಕ್ತೀವಿ. ಎಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋದಾದರೆ, ನೀವು ನಿಮ್ಮ ಹತ್ತಿರದ ಗ್ರಾಮ 1, ಬಾಪೂಜಿ 1, ನಾಡ ಕಚೇರಿ ಅಂತ ಏನಿರುತ್ತಲ್ಲ, ಅಲ್ಲಿ ಎಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅಂದರೆ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆ ಹತ್ರನೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬರುತ್ತೆ. ತುಂಬ ಶಾಕ್ ಆಗ್ತಿರ್ಬೇಕಲ್ಲ, ಅದು ಹೇಗೆ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ಇವಾಗ ರಾಜ್ಯ ಸರ್ಕಾರ ಅದೇ ರೀತಿ ಒಂದು ಯೋಜನೆಯನ್ನು ಪ್ಲ್ಯಾನ್ ಮಾಡ್ತಾ ಇದೆ. ಅದು ಹೇಗೆ ಅಂದರೆ, ನಿಮ್ಮ ಮನೆಗೆ ಹತ್ತಿರದಲ್ಲಿರುವಂಥ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿದ್ದರೆ ಅವರಿಗೆ ಈ ಒಂದು ಜವಾಬ್ದಾರಿ ವಹಿಸ್ತಾ ಇದೆ. ಅಂದರೆ ಪ್ರತಿ ಊರಲ್ಲೂ ಅಂಗನವಾಡಿ ಕಾರ್ಯಕರ್ತೆಯರು ಇದ್ದೇ ಇರ್ತಾರೆ. ಸೊ ಆಶಾ ಕಾರ್ಯಕರ್ತರು ಅವರಿಗೆ ಈ ಒಂದು ಜವಾಬ್ದಾರಿ ವಹಿಸ್ತಾ ಇದೆ. ಅಂದರೆ ಯಾರಿಗೆಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಮತ್ತು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಇಲ್ವೋ ಅವ್ರದ್ದು ಪ್ರತಿಯೊಂದೂ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಬೇಕು. ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದಾದರೆ, ಇವಾಗ ನೋಡ್ರಿ, ನೀವು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಒಂದು ಅಪ್ಲಿಕೇಶನ್ ಸ್ಲಿಪ್ ಅಂತ ಕೊಟ್ಟಿರ್ತಾರೆ. ಅಂದರೆ ಅಕ್ನಾಲಜ್ಮೆಂಟ್ ಸ್ಲಿಪ್ ಅಂತ ಕೊಟ್ಟಿರ್ತಾರೆ. ಆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ನಿಮ್ಮ ಹತ್ರ ಇರಲೇಬೇಕು. ಆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ಪು ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್, ಅಂದರೆ ನೀವೊಂದು ಯಾವ ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಸೀಡಿಂಗ್ ಇರೋಂಥ ಒಂದು ಬ್ಯಾಂಕ್ ಪಾಸ್ಬುಕ್ನ ಕೊಟ್ಟಿರ್ತೀರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ, ಆ ಒಂದು ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸು ಮತ್ತು ನಿಮ್ಮ ಅಕ್ನಾಲಜ್ಮೆಂಟ್ ಸ್ಲಿಪ್ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿದಾಗ ಅಲ್ಲಿ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರೆ ಗೊತ್ತಲ್ವಾ, GL ಅಂತೇಳಿ ಸ್ಟಾರ್ಟಿಂಗ್ ಇರುತ್ತೆ. ಮತ್ತು ಒಂದು ಸ್ವಲ್ಪ ನಂಬರ್ ಇರುತ್ತೆ, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಮತ್ತು ಒಂದು ಸ್ಲಿಪ್ ನಂಬರ್ ಏನೋ ಇರುತ್ತೆ. ಆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ಪು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಇರೋವಂಥ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇರಲೇಬೇಕು. ಇವೆರಡನ್ನ ರೆಡಿ ಮಾಡಿ ಇಟ್ಕೊಂಡ್ರಿ. ಜಾನ್ವರಿಯಿಂದ, ಅಂದರೆ ಅಕ್ಯುರೇಟಾಗಿ ಇನ್ನೂ ಡೇಟ್ ಹೇಳಿಲ್ಲ ಸರ್ಕಾರ ಕಡೆಯಿಂದ, ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾವು ಒಂದು ಪಿಂಕ್ ಕಾರ್ಡ್ ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿದ್ದಾರೆ. ಇದುವರೆಗೂ ಜಾನ್ವರಿ ಯಾವ ಡೇಟಿಗೆ ಹಾಕ್ತೀವಿ ಅಂತೇಳಿ ಅವರು ಹೇಳಿಲ್ಲ. ಒನ್ಸ್ ಹೇಳಿದಾಗ ನಾವು ಕೂಡ ಇದೇ ಒಂದು ಯೂಟ್ಯೂಬ್ ಚಾನಲ್ಲಿ ವೀಡಿಯೋನ ಹಾಕಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ, ಜಸ್ಟ್ ಆ ಒಂದು 2 ಡಾಕ್ಯುಮೆಂಟ್ಸ್ನ, ಅಂದರೆ ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಆ ಒಂದು 2 ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ. ನಿಮ್ಮ ಮನೆ ಹತ್ತಿರ ನಿಮ್ಮ ಆಶಾ ಕಾರ್ಯಕರ್ತರು, ಅಂದರೆ ನಿಮ್ಮ ಊರಿನ ಆಶಾ ಕಾರ್ಯಕರ್ತರು ಬಂದು ಕೇಳ್ತಾರೆ, ನಿಮಗೆ ಪಿಂಕ್ ಕಾರ್ಡ್ ಕೊಡಬೇಕು, ದಯವಿಟ್ಟು ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ಪು ಮತ್ತು ನಿಮ್ಮ ಒಂದು ಪಾಸ್ಬುಕ್ ಜೆರಾಕ್ಸ್ ಕೊಡಿ ಅಂತ ಹೇಳ್ತಾರೆ. ಸೊ ನಿಮಗೆ ನೀವು ಆರಾಮಾಗಿ ಅವ್ರಿಗೆ ಕೊಡಿ, ಅವ್ರ ಕಡೆಯಿಂದನೇ ನಿಮಗೆ ಪಿಂಕ್ ಕಾರ್ಡ್ನ ಕೊಡ್ತಾರೆ.
ಪಿನ್ ಕಾರ್ಡ್ ಕೊಟ್ಟ ಮೇಲೆ ಜಾನ್ವರಿ ಆಗಲಿ ಫೆಬ್ರವರಿ ಆಗಲಿ ಕಂಟಿನ್ಯೂ ಆಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ಸೊ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ಮತ್ತು ಇವಾಗ ಆ್ಯಕ್ಚುಲಿ ಗೃಹಲಕ್ಷ್ಮಿ 4ನೇ ಕಂತಿನ ಹಣದ ಬಗ್ಗೆ ಮತ್ತು ಇನ್ನು ಗೃಹಲಕ್ಷ್ಮಿ ಪೆಂಡಿಂಗ್ ಇರೋ ಕಂತಿನ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದರೆ ಇನ್ನೂ ಅಪ್ ಟು 31ನೇ ತಾರೀಕುವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಅಂದರೆ ಯಾರಿಗೆಲ್ಲ ಪೆಂಡಿಂಗ್ ಇದೆ, 1ನೇ ಕಂತಿನ ಹಣ ಆಗಲಿ, 2ನೇ ಕಂತಿನ ಆಗಲಿ, 3ನೇ ಕಂತಿನ ಆಗಲಿ, 3 ಕಂತಿನ ಹಣದಾಗಲಿ, ಯಾರಿಗೆಲ್ಲ ಪೆಂಡಿಂಗ್ ಇದೆ ಗೃಹಲಕ್ಷ್ಮಿ ಯೋಜನೆ ದಯವಿಟ್ಟು ಡಿಸೆಂಬರ್ 31ನೇ ತಾರೀಕುವರೆಗೂ ವೆಯ್ಟ್ ಮಾಡಿ, ನಿಮಗೆ ಹಣ ಬಂದೇ ಬರುತ್ತೆ. ನಾಳೆ ಅಂದರೆ ಈ ಒಂದು 18 ಡಿಸ್ಟ್ರಿಕ್ಗೆ ಒಂದು ಇದು ಕೊಡ್ತಿದ್ದಾರೆ, ಯಾರಿಗೆಲ್ಲ ಪೆಂಡಿಂಗ್ ಇದೆ ಆ ಒಂದು ಡೇಟ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಅಂದರೆ ಡಿಸ್ಟ್ರಿಕ್ಟ್ ವೈಸ್ನ ರಿಲೀಸ್ ಮಾಡ್ತಾ ಇದ್ದಾರೆ ಡೇಟಾಬೇಸು. ಸೊ ನಿಮಗೆ ಯಾರಿಗೆಲ್ಲ ಆ ಒಂದು ವಿಡಿಯೋ ಬೇಕು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ಹಾಕ್ತೀನಿ. ಸೊ ನಿಮ್ಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.